ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಇವತ್ತು ನಾವು ತಿಳ್ಕೊಳ್ತಾ ಇರುವಂತಹ ಹೂವು ಇದು ರಾತ್ರಿ ಹೊತ್ತಿನಲ್ಲಿ ಅರಳುತ್ತೆ. ವರ್ಷದಲ್ಲಿ ಕೆಲವು ದಿನಗಳು ಒಂದು ದಿನ ಅಂತ ಹೇಳ್ತಾರೆ. ಅಂತಹ ಅರಳುವಂತಹ ಹೂವನ್ನ ನೋಡುವಂಥದ್ದು ಪುಣ್ಯದ ಸಂಕೇತ ಅಂತ ಹೇಳ್ತಾರೆ. ಮತ್ತೆ ಇದು ಆಧ್ಯಾತ್ಮಿಕವಾಗಿ ಶುದ್ಧತೆ ಮತ್ತೆ ಜ್ಞಾನೋದಯದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಗೊತ್ತಾ ಈ ಹೂವನ್ನ? ಇದೇ ಬ್ರಹ್ಮಕಮಲ. ಈ ಸಸ್ಯವನ್ನ ಶುದ್ಧತೆ ಮತ್ತೆ ಅತೀಂದ್ರಿಯವಾದಂತಹ ಶಕ್ತಿಯ ಪಾವಿತ್ರತೆಯ ಒಂದು ಸಂಕೇತ ಅಂತ ಹೇಳ್ತಾರೆ. ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಹೊರಹೊಮ್ಮುವ ಕಮಲದಿಂದ ಜನಿಸಿದಂಥವನಾಗಿರೋದ್ರಿಂದ ಇದನ್ನ ಬ್ರಹ್ಮಕಮಲ ಅಂತ ಹೇಳಿದ್ರು. ಕೆಲವು ಕಥೆಗಳ ಪ್ರಕಾರ ಬ್ರಹ್ಮದೇವನ ಕಣ್ಣೀರಿನಿಂದ ಬ್ರಹ್ಮಕಮಲ ರೂಪುಗೊಳ್ತು ಅಂತ ಹೇಳ್ತಾರೆ. ಋಗ್ವೇದದಲ್ಲಿ ಹೀಗೆ ಹೇಳಿರುವಂಥದ್ದು. ಇನ್ನೂ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋದಿಕ್ಕೆ ಹೋದಾಗ ಬ್ರಹ್ಮನ ಕಮಲದ ಹೂವಿನ ಮೇಲೆ ಧ್ಯಾನ ಮಾಡುವಾಗ ನಿದ್ರಿಸಿಬಿಡ್ತಾನಂತೆ. ಎಚ್ಚರವಾದಾಗ ಆತ ಹೂವಿನೊಂದಿಗೆ ಒಂದಾಗಿರ್ತಾನೆ ಅನ್ನುವಂತಹ ಮಾತು. ನಂತರ ಅದನ್ನ ಬ್ರಹ್ಮಕಮಲ ಅಂತ ಕರೆದ್ರು ಅಂತ. ಹೀಗೆ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮ ಕಮಲ ಸಾಕಷ್ಟು ಪ್ರತೀತಿ ಕಥೆಗಳನ್ನು ಹೊಂದಿದೆ. ಇನ್ನು ಗಣೇಶನ ಶರೀರದ ಮೇಲೆ ಆನೆಯ ತಲೆಯನ್ನಿರಿಸಬೇಕಾದ್ರೆ ಶಿವನಿಗೆ ಸಹಾಯ ಮಾಡೋದಿಕ್ಕೆ ಅಂತ ಹೇಳಿ ಬ್ರಹ್ಮದೇವರು ಈ ಅತೀಂದ್ರಿಯವಾದಂತಹ ಹೂವನ್ನು ಸೃಷ್ಟಿಸ್ತಾರೆ ಅನ್ನುವಂತಹ ಕಥೆಯು ಇದೆ. ನಾವು ಕೇಳಿದ್ವಿ. ಹೂವು ತನ್ನ ದಳಗಳಿಂದ ಜೀವನದ ಅಮೃತವನ್ನು ಬಿಡುತ್ತಿದ್ದ ಹಾಗೆಯೇ ಗಣೇಶ ಮತ್ತೆ ಜೀವಕ್ಕೆ ಬರ್ತಾನೆ, ಜೀವವನ್ನು ಪಡ್ಕೊಳ್ತಾನೆ ಅನ್ನುವಂತಹ ಮಾತು. ಇದು ಸಾಧಾರಣವಾಗಿ ಹಿಮಾಲಯದ ಬೆಟ್ಟ ಪರ್ವತಗಳಲ್ಲಿ ನಾವು ನೋಡ್ತೀವಿ. ಈಗ ಸಾಕಷ್ಟು ಕಡೆ ನಮ್ಮ ಮನೆಯ ಸುತ್ತಮುತ್ತ ಅಪರೂಪಕ್ಕೆ ನಾವು ಬ್ರಹ್ಮಕಮಲದ ಗಿಡವನ್ನು ಹಾಕಿದ್ರೂ ಅಪರೂಪಕ್ಕೆ ಎಲ್ಲೋ ಒಂದು ಹೂ ಬಿಟ್ಟಿರುತ್ತೆ ಅಲ್ವಾ? ಅದನ್ನು ನೋಡಿ ಏನು ಸಂಭ್ರಮಿಸ್ತೀವಿ ನಾವು. ಶಿವನ ಆರಾಧನೆಯಲ್ಲಿ ಹೆಚ್ಚಾಗಿ ಬಳಸುವಂಥದ್ದು, ಗಣೇಶನಿಗೂ ತುಂಬಾ ಇಷ್ಟವಾಗಿರೋದು. ಹೀಗೆ ಸಾಕಷ್ಟು ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಇನ್ನು ರಾಮಾಯಣದಲ್ಲೂ ಕೂಡ ಇದರ ಉಲ್ಲೇಖವಿದೆ, ಮಹಾಭಾರತದಲ್ಲೂ ಉಲ್ಲೇಖವಿದೆ. ಲಕ್ಷ್ಮಣ ಸಂಜೀವಿನಿ ಮೂಲಿಕೆಯನ್ನ ಸೇವಿಸಿ ಗುಣಮುಖನಾಗ್ತಾನೆ. ಆಗ ದೇವತೆಗಳು ಬ್ರಹ್ಮಕಮಲ ಪುಷ್ಪವನ್ನ ಸುರಿಸುವ ಮುಖಾಂತರ ಆಚರಿಸಿದ್ರು ಅನ್ನೋ ಮಾತಿದೆ. ಇನ್ನು ಮಹಾಭಾರತದಲ್ಲೂ ಕೂಡ ದ್ರೌಪದಿ ವನವಾಸದಲ್ಲಿ ಇರಬೇಕಾದ್ರೆ ಪಂಚಪಾಂಡವರ ಜೊತೆಯಲ್ಲಿ ಕಾಡಿನ ಬದುಕು, ತೀವ್ರ ಸಂಕಷ್ಟಗಳು ಇವೆಲ್ಲವೂ ಇತ್ತು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ಖಿನ್ನತೆ. ಆಗ ಒಂದು ಸಲ ಆಕೆ ಹಾಗೆ ಸಂಚರಿಸ್ತಾ ಇರಬೇಕಾದ್ರೆ ಬ್ರಹ್ಮಕಮಲದ ಹೂವು ಅರಳೋದನ್ನ ನೋಡ್ತಾಳಂತೆ. ಈ ಅಪರೂಪದ ಘಟನೆ, ಈ ದೈವಿಕ ದೃಶ್ಯವನ್ನ ವೀಕ್ಷಿಸಿ ಆಕೆ ಸಂತುಷ್ಟಳಾಗ್ತಾಳಂತೆ. ಹೀಗೆ ಬ್ರಹ್ಮಕಮಲ ಅರಳುವಂಥದ್ದು, ಅಪರೂಪಕ್ಕೆ ಸಿಗುವಂಥ ಈ ಒಂದು ದೃಶ್ಯ ಒಂದು ತುಂಬಾನೇ ವಿಶೇಷವಾದಂಥದ್ದು, ದೈವಿಕವಾದಂಥದ್ದು ಅನ್ನುವಂತಹ ಮಾತಿದೆ. ಇದು ಬ್ರಹ್ಮಕಮಲದ ವಿಚಾರ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.